ಹಾಯ್ ಎವ್ರಿವನ್. ನೋಡಿ, ಒಂದು ಇನೋವಾ ಕ್ರಿಸ್ಟಾ ಜಿ ಮಾಡಲ್ 2.4. ಸೊ 2.4 ಇರಲಿ, ಆಟೋಮೆಟಿಕ್ ಇರಲಿ, ಮ್ಯಾನುವಲ್ ಇರಲಿ, ಯಾವುದೂ ಇರಲಿ. ಸೊ ಅದಕ್ಕೆ ಬಂದುಬಿಟ್ಟು ನಾವು ಒಂದು ಗಾಡಿಗೆ ಜಿ ಮಾಡಲ್ ಇರಲಿ, ವಿ ಮಾಡಲ್ ಇರಲಿ, ಝೆಡ್ ಮಾಡಲ್ ಇರಲಿ, ಸೊ ಇನೋವಾ ಇರಲಿ 2008ಇಂದ ಇದ್ರೂ ನಮ್ಮ ಹತ್ರ ಸ್ಟೇರಿಂಗ್ ಅವೈಲಬಲ್ ಇದೆ. 2026 ತನಕ. ಅದಕ್ಕೆ ಬಂದ್ಬಿಟ್ಟು ಇವಾಗ ಓಲ್ಡ್ ಇನೋವಾಗಿ ನಾವು ಬೇಜಾನ್ ಸ್ಟೇರಿಂಗ್ ಫಿಟ್ ಮಾಡಿದ್ದೀನಿ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರ್ತದೆ ಅಂದರೆ, ಅದು ನೀವು ಸ್ಟೇರಿಂಗ್ ಫಿಟ್ ಮಾಡಿದಿರಲ್ಲ ಎಷ್ಟಾಗತ್ತೆ ಅಂತ ಕೇಳ್ತೀರಾ. ಸೊ ಅದು ಬಂದ್ಬಿಟ್ಟು ನೀವು ವೀಡಿಯೋ ನೋಡೋದು ನಮಗೆ ಗೊತ್ತಾಗಲ್ಲ, ಯಾವ ವೀಡಿಯೋ ನೀವು ನೋಡಿರ್ತೀರಾ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಇವಾಗ ಪ್ರೆಸೆಂಟ್ ಒಂದು ಗಾಡಿಗೆ ಜಿ ಮಾಡಲ್ 2.4 ಆಟೋಮೆಟಿಕ್ ಗಾಡಿ. ಸೊ ಅದಕ್ಕೆ ನಾವು ಒಂದು ಮೀಟ್ರ್ ಚೇಂಜ್ ಮಾಡಿದ್ದೀನಿ, ಇನ್ನೊಂದು ಬಂದುಬಿಟ್ಟು ಸ್ಟೇರಿಂಗ್ ಚೇಂಜ್ ಮಾಡಿದ್ದೀನಿ. ಸೊ ಸ್ಟೇರಿಂಗ್ ಚೇಂಜ್ ಮಾಡೋದು ರೀಸನ್ ಏನಂದರೆ, ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಮೇಲೆ. ಈ ಸ್ಟೇರಿಂಗ್ ನಿಮಗೆ ಈ ಥರ ಬಂದಿರ್ತದೆ ಸಾದಾ. ಇದರಲ್ಲಿ ರೈಟ್ ಸೈಡ್ನಲ್ಲಿ ಬಟನ್ನು ಇರಲ್ಲ, MID ಬಟನ್ ಒಂದಿರ್ತದೆ. ಸೊ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ವ್ಯಾಲ್ಯೂಮ್ ಕಂಟ್ರೋಲ್ ಬಂದಿರ್ತದೆ. ಸೊ ಕೆಲವು ಗಾಡಿನಲ್ಲಿ ನಾವು ಕ್ರೂಸ್ ಕಂಟ್ರೋಲ್ ಹಾಕಿದ್ದೀನಿ. ಕ್ರೂಸ್ ಕಂಟ್ರೋಲ್ ನಿಮಗೆ ಇಲ್ಲಿ ಬಂದಿರ್ತದೆ, ಕಾಣಿಸೋದಲ್ಲ, ಕಂಪ್ನಿದು ಇದು ಕ್ರೂಸ್ ಕಂಟ್ರೋಲ್ ಈ ಥರ ಬಂದಿರ್ತದೆ. ಸೊ ಈ ಥರ ನಿಮಗೆ ಸ್ಟೇರಿಂಗ್ ಬಂದಿರ್ತದೆ. ಸೊ ಇದು ತೆಗಿಬಿಟ್ಟು ನೀವು ಝೆಡ್ ಮಾಡಲ್ದು ವುಡನ್ ಬರ್ತದಲ್ಲ, ಅದೂ ಆಗ್ಬೋದು. ಇಲ್ಲ ಅಂದರೆ ಲಕ್ಸುರಿ ಲುಕ್ ಬೇಕಂದರೆ ನಿಮಗೆ ಈ ಥರ ನೀವು ಸ್ಟೇರಿಂಗ್ ಆಗ್ಬೋದು. ಬಟ್ ಈ ಥರ ಸ್ಟೇರಿಂಗ್ ಇದು ನಿಮಗೆ ನೋಡೋಕ್ಕೆ ಈ ಥರ ಇದೆ. ಇಲ್ಲಿ ಬಂದುಬಿಟ್ಟು ಕಾರ್ಬನ್ ಫೈಬರು ಮ್ಯಾಟ್ನಲ್ಲಿ ಇರೋದು. ಇದು ನೋಡ್ರೇ ನಿಮ್ಗೆ ಗೊತ್ತಾಗೋದು. ಇಲ್ಲಿನೂ ಸೇಮ್ ಫಿನಿಷಿಂಗ್ ಇದೆ, ಇಲ್ಲಿನೂ ಸೇಮ್ ಫಿನಿಷಿಂಗ್ ಇದೆ. ಸೊ ಇದು ಲುಕ್ಕೇ ನಿಮಗೆ ಬೇರೆ ಥರ ಇದೆ. ಸೊ ಇದು ಬೆನಿಫಿಟ್ ಏನಂದರೆ, ಫಿಟ್ ಮಾಡೋದು ನಾವು ಒಂದು ಬಂದ್ಬಿಟ್ಟು ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ನಲ್ಲಿ ಏನು ಬಟನ್ ಇಲ್ಲಿ ನಿಮಗೆ ವ್ಯಾಲ್ಯೂಮು ಕಡಿಮೆ ಜಾಸ್ತಿ ಅದನ್ನು ನಿಮಗೆ ಇಲ್ಲಿಂದ ಆಗುತ್ತೆ. ಇದು ನೋಡ್ಬೋದು, ಇಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ, ವ್ಯಾಲ್ಯೂಮು ಕಡಿಮೆ ಜಾಸ್ತಿ ಆಗುತ್ತೆ. ಇಲ್ಲಿ ಸಾಂಗ್ ಚೇಂಜ್ ಆಗುತ್ತೆ, ಇಲ್ಲಿ ಮೋಡು ಆಗುತ್ತೆ, ಇಲ್ಲಿ ಫೋನ್ ಎತ್ತೋದು ಇದೆ. ನೆಕ್ಸ್ಟು ಬಂದುಬಿಟ್ಟು ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲು ಆಕ್ಟಿವೇಶನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರೆಸ್ ಮಾಡೋ ನೀವು ಕ್ರೂಸ್ ಕಂಟ್ರೋಲ್ ಮೀಟರ್ನಲ್ಲಿ ತೋರಿಸ್ತದೆ, ಆಫು ಆನು, ಆಫು ಆನ್. ಸೊ ಇದೂ ನಿಮಗೆ ವರ್ಕಿಂಗ್ ಇದೆ. ಸೊ ಕ್ರೂಸ್ ಕಂಟ್ರೋಲ್ ಆಗಿದ್ರೂ ಸ್ಟೇರಿಂಗ್ನಲ್ಲಿ ಮೀಟ್ರ್ ಚೇಂಜ್ ಮಾಡ್ರೂ ನಾವು ಈ ಸೈಡ್ ಬಟನ್ ನಿಮಗೆ ಬರೋಲ್ಲ. ಸೊ ಅದೂ ನಾವು ಇದಕ್ಕೆ ಕೆಲಸ ಮಾಡಿದ್ದೀನಿ. ಅದನ್ನು ಯಾವ ಥರ ಆಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಪ್ರೆಸ್ ಮಾಡಿದ್ದೀರಾ ನೋಡಿ, ಇಲ್ಲಿ ಕೆಳಗಡೆ ಬರ್ತಾಯಿದೆ. ಸೊ ಒಂದು ಬೇಸ್ ಮಾಡಲ್ಕಿಂತ ಜಿ ಮಾಡಲ್ಕಿಂತ ಇದು ನೋಡ್ಬೋದು. AC ನೀವು ಜಿ ಮಾಡಲ್ಕಿಂತ ನಾವು ವಿ ಮಾಡಲ್ದು ಮೀಟ್ರ್ ಚೇಂಜ್ ಮಾಡಿ ಇದಕ್ಕೆ ಈ ಥರ ಮೀಟ್ರ್ ಬರೋದು ನಿಮಗೆ. ಇದು ಟೊಯೋಟಾದು ಒರಿಜಿನಲ್ ಮೀಟ್ರು, ಇದೂ ಟೊಯೋಟಾದು ಒರಿಜಿನಲ್ ಮೀಟ್ರು. ಇದೆಲ್ಲ ಆಫ್ಟರ್ ಮಾರ್ಕೆಟು ಕಾಪಿ ಐಟಮು ಬರಲ್ಲ ಒಂದು. ನೆಕ್ಸ್ಟು ಬಂದುಬಿಟ್ಟು ಯಾರಿಗೆ ನೆಸೆಸಿಟಿ ಇದೆ, ನನ್ನ ಗಾಡಿಗೆ ಲುಕ್ ಬೇಕು, ಒಂದು ಗಾಡಿಗೆ ನಮಗೆ ಟಾಪ್ ಮಾಡಲ್ ಮೀಟ್ರ್ ಇದು ಕಾಣಿಸಕ್ಸಾನೆ ನಿಮಗೆ ಇಲ್ಲಿ ಒಳಗಡೆ ಕೂತ್ಕೊಂಡ್ರೆ ನೀವು ಒಂದು ಫೀಲಿಂಗೇ ಬೇರೆ ಥರ ಇರ್ತದೆ. ಸೊ ಈ ರೀತಿ ನಿಮಗೆ ನಿಮ್ಮ ಗಾಡಿನಲ್ಲಿ ನೀವು ಮೀಟ್ರ್ ಫಿಟ್ ಮಾಡಬೇಕು ಅಂದ್ರೂ ಅದಕ್ಕೂ ನಮ್ಮ ಹತ್ರ ಅವೈಲಬಲ್ ಇದೆ. ಸೊ ಇನ್ನೊಂದು ಏನಂದರೆ, ಆಟೋಮೆಟಿಕ್ಗೆ ನಿಮಗೆ ಬೇರೆ ಥರ ಮೀಟ್ರು, ಮ್ಯಾನಲ್ಗೆ ಬೇರೆ ಥರ ಮೀಟ್ರ್. ಅದು ಗಾಡಿ ಡೀಟೇಲ್ಸ್ ಎಲ್ಲ ಕಳಿಸ್ರೆ ನಾವು ಕಳಿಸ್ಬೋದು. ಇದಕ್ಕೆ ಸೇಮ್ ಕಾಂಬಿನೇಷನ್ ನಿಮಗೆ ಕಾರ್ಬನ್ ಫೈಬರ್ದು ನಮ್ಮ ಹತ್ರ ಆಟೋಮೆಟಿಕ್ದು GRದೇ ಗೇರ್ ನಾಬೂ ಅವೈಲಬಲ್ ಇದೆ. ಇದು ಕಂಪ್ನಿಯಿಂದ ಬರೋದು, ಜಸ್ಟ್ ಇದು ತೆಗಿಬೇಕು, ಇದು ಆಗಬೇಕು. ಸೊ ಇದರಲ್ಲಿ ನಿಮಗೆ ಮ್ಯಾಟ್ನಲ್ಲಿ ಏನಿದೆ, ಎಲ್ಲಿದೆ, ಏನಂತ ಗೊತ್ತೇ ಆಗೋಲ್ಲ. ಸೊ ಸೇಮ್ ಇದೇ ಥರ ನಿಮಗೆ ಕಾರ್ಬನ್ ಫೈಬರ್ದು, ಇದರಲ್ಲಿ ಲುಕ್ಕೇ ನಿಮಗೆ ಬೇರೆ ಥರ ಇದೆ. ಇದು ಒಂದು ಫಿಟ್ ಮಾಡಿದ್ದೀನಿ. ಸೊ ಇದೇ ಥರ ಕಾಂಬಿನೇಷನ್ ನಿಮಗೆ ಇವಾಗ ಬೇರೆ ಸ್ಟೇರಿಂಗ್ ಇದೆ ಅಲ್ಲ, ಸೊ ಬೇರೆ ಸ್ಟೇರಿಂಗ್ ಹೆಂಗೆ ಕೂತ್ಕೊಳ್ಳುತ್ತೆ ಅಂತ ನಿಮಗೆ ತೋರಿಸಿ ನಿಮಗೆ ಕೊಡ್ತೀನಿ. ಸೊ ಸ್ಟೇರಿಂಗ್ ನಮ್ಮ ಹತ್ರ ಬೇಜಾನ್ ಅವೈಲಬಲ್ ಇದೆ. ಯಾವ ನಮ್ಮ ಹತ್ರ ಸ್ಟೇರಿಂಗ್ ಅವೈಲಬಲ್ ಇದೆ ಅದನ್ನು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಬಟ್ ಇವಾಗ ಇದು ನೋಡಿ, ಈ ಗಾಡಿನಲ್ಲಿ ನಿಮಗೆ ಈ ಥರ ಸ್ಟೇರಿಂಗು ಒಂದು ಫಿಟ್ ಮಾಡಿ ತೋರಿಸಿದ್ದೀನಿ. ಫಿಟ್ ಮಾಡಿದ್ರೂ ಈ ಕ್ರೂಸ್ ಕಂಟ್ರೋಲೂ ಆಕ್ಟಿವೇಶನ್ ಆಗಬೇಕು, ಮೀಟ್ರೂ ನಿಮಗೆ ಕೆಲಸ ಮಾಡಬೇಕು. ಈ ಮೀಟ್ರ್ ಇದೆಲ್ಲ, ಮೀಟ್ರ್ ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಮೀಟ್ರೂ ಕೆಲಸ ಮಾಡಬೇಕು. ಆ ಥರ ಕೆಲಸ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ನಮ್ಮ ಹತ್ರ ಅವೈಲಬಲ್ ಇರೋದು ಸ್ಟೇರಿಂಗು ಇದು ಒಂದಿದೆ, ಇದು ನೋಡ್ಬೋದು ನೀವು. ನೆಕ್ಸ್ಟು ಬಂದುಬಿಟ್ಟು ಇದು ಒಂದಿದೆ. ಇದು ಪೆಡಲ್ ಶಿಫ್ಟ್ ಇದ್ದರೆ ಪೆಡಲ್ ಶಿಫ್ಟನ್ನು ನಿಮಗೆ ನಾವು ಮಾಡಿ ಕೊಡ್ತೀನಿ. ಬಟ್ ಇದಕ್ಕೆ ಹೈ ಕ್ರಾಸು ಆ ಗಾಡಿಗೆ ನಿಮಗೆ ಇದು ಬರೋದು ಸ್ಟೇರಿಂಗ್. ಇದಕ್ಕೂ ನಮ್ಮ ಹತ್ರ ಪೆಡಲ್ ಶಿಫ್ಟು ಇನೋವಾ ಕ್ರಿಸ್ಟಾ ಬೇಕಂದ್ರೆ ಅದನ್ನು ಅವೈಲಬಲ್. ಸೊ ಇದು ಒಂದು ಈ ಸ್ಟೇರಿಂಗ್ ಬಿಟ್ಟು ನಿಮಗೆ ಇಲ್ಲಿ ನೋಡ್ಬೋದು ನೀವು, ಕಾರ್ಬನ್ ಫೈಬರ್ ಬಂದಿದ್ದು, ಇಲ್ಲಿ ಸಿಲ್ವರ್ ಬಟನ್ ಇದೆ. ಇದು ಒಂದು ನಿಮಗೆ ಸ್ಟೇರಿಂಗ್ ಅವೈಲಬಲ್ ಇದೆ. ಸೊ ಹೊಸ ಪ್ರಾಡಕ್ಟ್ ಏನಂದರೆ ನಮ್ಮ ಹತ್ರ
ಹೊಸದು ನಿಮಗೆ ನಮ್ಮ ಬ್ಯಾಂಗ್ಳೂರಿನಲ್ಲಿ ತೋರಿಸೋದು ಸ್ಟೇರಿಂಗ್ ಏನಂದರೆ ಈ ಸ್ಟೇರಿಂಗ್ ನಿಮಗೆ ನೋಡ್ಬೋದು. ಇದು ಪ್ರಾಡೋ ಸ್ಟೇರಿಂಗು. ಈ ಬಟನ್ನೇ ನಿಮಗೆ ಬೇರೆ ಥರ, ಈ ಫಿನಿಷಿಂಗೇ ಬೇರೆ ಥರ, ಈ ಕ್ವಾಲಿಟಿನೇ ಬೇರೆ ಥರ, ಇದು ಲುಕ್ಕೇ ಬೇರೆ ಥರ. ಸೊ ಇದು ಸ್ಟೇರಿಂಗ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಫಸ್ಟು ನಮ್ಮ ಚಾನಲ್ನಲ್ಲಿನೇ ನಿಮಗೆ ತೋರಿಸ್ತಾ ಇರೋದು. ಈ ವಿಡಿಯೋ ನಿಮಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಎಲ್ಲನಲ್ಲಿ ಸಿಗುತ್ತೆ, ನೋಡ್ಬೋದು. ಬಟ್ ಈ ಸ್ಟೇರಿಂಗೇ ಇದೆಯಲ್ಲ, ಇದು ಫೀಲಿಂಗೇ ಬೇರೆ ಥರ. ಸೊ ಇದೇ ಕಾಂಬಿನೇಷನ್ ನೀವು ಎಷ್ಟು ಸ್ಟೇರಿಂಗ್ ನಿಮಗೆ ತೋರಿಸ್ತಿದ್ದೀನಿ, ಆ ಸ್ಟೇರಿಂಗ್ ಎಲ್ಲ 2007-8 ಇನೋವಾಯಿಂದ ಹಿಡ್ದು 26 ಕ್ರಿಸ್ಟಾ ತನಕನೂ ನಮ್ಮ ಹತ್ರ ಅವೈಲೇಬಲ್. ಈವನ್ ನಿಮ್ಮ ಹತ್ರ ಕ್ವಾಲಿಸ್ ಇದ್ರೂ ಕ್ವಾಲಿಸ್ಗೂ ನಾವು ಫಿಟ್ ಮಾಡ್ಕೊಡ್ತೀವಿ. ಬಟ್ ಯಾರು ಕಸ್ಟಮರ್ ಇಂಟ್ರೆಸ್ಟ್ ಇದ್ದಾರೆ ಅವ್ರಿಗೆ ಮಾತ್ರ ಇದು ವೀಡಿಯೋ. ಜಸ್ಟ್ ಏನು ಅಂದರೆ ಸುಮ್ಮನೆ ಅದು ಮೀಟ್ರ್ ಚೇಂಜ್ ಮಾಡೋಕ್ಕೆ ಇದು ಕನ್ಫ್ಯೂಷನ್ ಆಗಬೇಡಿ. ಇನೋವಾ 2008ಇಂದ ಹಿಡ್ದು ಕ್ರಿಸ್ಟಾ 26 ತನಕನೂ ನಮ್ಮ ಹತ್ರ ಸ್ಟೇರಿಂಗ್ ಅವೈಲೇಬಲ್ ಇದೆ. ಸೊ ಡಿಪೆಂಡೆಂಟ್ ಕಸ್ಟಮರ್ ಪರ್ಸೋಸಿಂಗ್ ನಿಮಗೆ ಏನು ಬೇಕು, ಬರೀ ಸ್ಟೇರಿಂಗ್ ಚೇಂಜ್ ಮಾಡ್ತೀರಾ ಅದಕ್ಕೇ ನಿಮಗೆ ಬೇರೆ ಸೆಟ್ಟಿಂಗ್ ಇದೆ. ಸ್ಟೇರಿಂಗ್ ಚೇಂಜ್ ಮಾಡಿ ನೀವು ಕ್ರೂಸ್ ಕಂಟ್ರೋಲ್ ಹಾಕ್ತೀರಾ ಅದಕ್ಕೂ ಬೇರೆ ಸೆಗ್ಮೆಂಟ್ ಇದೆ. ಸ್ಟೇರಿಂಗ್ ಚೇಂಜ್ ಮಾಡಿ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಷನ್ ಮೀಟ್ರ್ ಹಾಕಿನೂ ಮೀಟ್ರದ್ದು ಬಟನ್ನು ವರ್ಕ್ ಬೇಕಂದರೆ ನಿಮಗೆ ಅದು ಬೇರೆ ಥರ ಪರ್ಸನ್ಸ್. ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಮೇಲೆ ಹೋಗುತ್ತೆ ಅದು. ಸೊ ಒಂದು ಗೇರ್ ನಾಬ್ ಚೇಂಜ್ ಮಾಡೋನು ನೋಡ್ಬೋದು ನೀವು. ಇದೇ ಥರ ನಮ್ಮ ವೀಡಿಯೋನಲ್ಲಿ ಬೇಜಾನ್ ಹಾಕಿದ್ದೀನಿ. ಆ ವಿಡಿಯೋ ನಿಮಗೆ ನೋಡ್ರೇ ಗೊತ್ತಾಗೋದು. ಯಾಕೆಂದರೆ ನೀವು ಯಾವುದೋ ಒಂದು ವೀಡಿಯೋ ನೋಡಿರ್ತೀರಾ, ಅದು ವೀಡಿಯೋ ಹಾಕಿದಾರಲ್ಲ ಅದು ಎಷ್ಟಾಗುತ್ತೆ ಅಂತ ನೀವು ವೀಡಿಯೋ ನೋಡಿರೋದು ನಮ್ಗೆ ಗೊತ್ತಾಗಲ್ಲ. ಅದು ನೋಡಿಬಿಟ್ಟು ನಿಮಗೆ ಏನು ಬೇಕು, ಯಾವ ಥರ ಬೇಕು ಡಿಸೈಡ್ ಮಾಡಿ ನೀವು ಫೋನ್ ಮಾಡಿ ಯಾವ ಸ್ಟೇರಿಂಗ್ ಬೇಕಂದರೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಬಿಫೋರ್ ನಿಮ್ಮದು ಸ್ಟೇರಿಂಗ್ ಯಾವ ಥರ ಇದೆ ನೋಡಿಬಿಟ್ಟು ಫೋಟೋ ಕಳಿಸ್ಬಿಟ್ಟು ನಾವು ಮಾಡ್ಬೋದು. ಇದು ಒಂದು ಜಿಗೆ ಗಾಡಿಗೆ ಫಿಟ್ ಮಾಡಿದ್ದೀನಿ. ಇದು ಸ್ಟೇರಿಂಗ್ ನಿಮಗೆ ಜಿ ಇರಲಿ, ವಿ ಇರಲಿ, ಝೆಡ್ ಇರಲಿ ಯಾವ ಗಾಡಿನಲ್ಲಿನೂ ಫಿಟ್ ಆಗುತ್ತೆ. ಮೀಟ್ರೂ ನಮ್ಮ ಹತ್ರ ಅವೈಲೇಬಲ್ ಇದೆ, ಆಟೋಮೆಟಿಕ್ಕು ಮ್ಯಾನಲ್ದು ಅದನ್ನು ಅವೈಲೇಬಲ್ ಇದೆ.